ಹಲೋ ಬೆಂಗಳೂರಿಗರೆ, ಎಲ್ಲಪ್ಪ ನಮ್ಮ ಮಕ್ಕಳನ್ನ ಫ್ಯಾಮಿಲಿನ ಎಲ್ಲ ಆಚೆ ಕರ್ಕೊಂಡು ಹೋಗೋದು ಸ್ವಲ್ಪ ಕಡಿಮೆ ಬಜೆಟ್ ಇರಬೇಕು, ಆದರೆ ಸರ್ಪ್ರೈಸಿಂಗ್ ಆಗಿರಬೇಕು, ಎಕ್ಸೈಟಿಂಗ್ ಆಗಿರಬೇಕು, ಮಕ್ಕಳೆಲ್ಲ ಎಂಜಾಯ್ ಮಾಡೋ ಹಾಗಿರಬೇಕು, ಬಡ್ಜೆಟ್ ಫ್ರೆಂಡ್ಲಿ ಅಂತೂ ಪಕ್ಕಾ ಇರಬೇಕು. ಹೀಗೆಲ್ಲ ಯೋಚನೆ ಮಾಡ್ತಿದ್ದೀರಾ? ಹಾಗಿದ್ರೆ ಇಲ್ಲಿದೆ ನೋಡಿ ಬೆಸ್ಟ್ ಪ್ಲೇಸ್. ಹೌದು, ಫಸ್ಟ್ ಟೈಮ್ ಅಟ್ ನಲ್ಲೂರಹಳ್ಳಿ ನಮ್ಮ ಇಂಡಿಯನ್ ಅಮ್ಯೂಸ್ಮೆಂಟ್ ಪ್ರೆಸೆನ್ಸ್ ಅಂಡರ್ ವಾಟರ್ ಫಿಶ್ ಟೆನೆಲ್ ಎಕ್ಸಿಬಿಷನ್ ಆ್ಯಂಡ್ ಅಮ್ಯೂಸ್ಮೆಂಟ್ ಪಾರ್ಕ್. ಹೌದು, ತುಂಬಾ ಈಸಿಯಾಗಿ ಎಲ್ಲರೂ ಇಲ್ಲಿಗೆ ಬರಬಹುದು ಆ್ಯಂಡ್ ಸಿಕ್ಕಾಪಟ್ಟೆ ನಿಮಗೆ ಎಂಟರ್ಟೈನ್ಮೆಂಟು ಇಲ್ಲಿದೆ. ಜೊತೆಗೆ ನೀವು ಅಡ್ವೆಂಚರಸ್ ಆಗಿದ್ದರೆ ಸಿಕ್ಕಾಪಟ್ಟೆ ಅಮ್ಯೂಸ್ಮೆಂಟ್ ಪಾರ್ಕ್ ಎಕ್ಸಿಬಿಷನ್ ಇರೋದ್ರಿಂದ ಎಲ್ಲ ಗೇಮ್ಸನ್ನು ಕೂಡ ಆಟ ಆಡ್ಬೋದು. ಫಸ್ಟಿಗೆ ನಾನು ನಿಮಗೆ ಫಿಶ್ ಟನಲ್ ತೋರಿಸ್ತಾ ಇದ್ದೀನಿ, ಬನ್ನಿ ನೋಡೋಣ. ಎಸ್, ವೆಲ್ಕಮ್ ಟು ಅಂಡರ್ ವಾಟರ್ ಫಿಶ್ ಟನಲ್. ಓ ಮೈ ಗಾಡ್, ಜನ ದಂಡ್ಯಾಗಿ ಬರ್ತಿದ್ದಾರೆ, ನೋಡ್ತಿದ್ದೀರಾ? ಫ್ಯಾಮಿಲಿ, ಫ್ರೆಂಡ್ಸು, ಮಕ್ಕಳು ಎಲ್ಲನೂ. ಫಿಶಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅಂಡರ್ ವಾಟರ್ ಟನಲಲ್ಲಿ ಸಿಕ್ಕಾಪಟ್ಟೆ ಫಿಶಸ್ ಇದೆ. ಪುಟಾಣಿ ಫಿಶಿಂದ ಹಿಡಿದು ದೊಡ್ಡ ಫಿಶಸ್ವರೆಗೆ ತುಂಬಾ ಫಿಶಸ್ ಇದೆ. ಮಕ್ಕಳಂತೂ ಫುಲ್ ಎಂಜಾಯ್ ಮಾಡ್ತಿದ್ದಾರೆ ಇದನ್ನು ನೋಡ್ತಾ. ಸೊ ಆಲ್ರೆಡಿ 1 ಮಂತ್ ಆಗಿದೆ ಸ್ಟಾರ್ಟ್ ಆಗಿ. ನೀವು ಬೇಗ ಹೋಗಿ ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ನ ಕರ್ಕೊಂಡು ಹೋಗಿ, ಚೆನ್ನಾಗಿರುತ್ತೆ ನೋಡೋಕ್ಕೆ, ಕಣ್ಣಿಗೆ ಹಬ್ಬ ಅನಿಸುತ್ತೆ, ಹಿತ ಅನಿಸುತ್ತೆ. ಎಷ್ಟೊಂದು ಫಿಶಸ್ ಇದೆ ನೋಡಿ. ಇಲ್ಲಿ ನೋಡಿ ಕಾರ್ಪ್ ಫಿಶಸ್ಸು, ಎಲ್ಲ ವೆರೈಟೀಸ್ ಆಫ್ ಫಿಶಸ್ ಇದೆ, ವೇರಿಯಸ್ ಫಿಶಸ್ ಇದೆ. ಎಷ್ಟೊಂದಿದೆ ನೋಡಿ ಫಿಶಸ್ ಎಲ್ಲನೂ. ತುಂಬಾ ಚೆನ್ನಾಗಿ ಅನಿಸುತ್ತೆ ಇದು ನೋಡ್ತಾ ಇದ್ದರೆ. ಸಕ್ಕತ್ತಾಗಿದೆ ಅಲ್ವಾ? ಎಸ್, ಟಿಕೆಟ್ ಬೆಲೆ ಎಲ್ಲ ತುಂಬಾ ಕಡಿಮೆ ಇದೆ. ಸೊ ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡ್ತಾರೆ. ಆ್ಯಂಡ್ ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಫಿಶಸ್ ಇದೆ ಇಲ್ಲಿ. ಆ್ಯಂಡ್ ಈವ್ನಿಂಗ್ 5 o'clock-ಇಂದ 10 o'clock-ವರೆಗೆ ಕೂಡ ಇರುತ್ತೆ ಇದು. ಸೊ ಬರೀ ಫಿಶಸ್ ಅನ್ಕೋಬಿಡಿ, ಇಲ್ಲಿ ಬಂದರೆ ನಿಮಗೆ ಫುಲ್ ಎಂಟರ್ಟೈನ್ಮೆಂಟು ಏನೇನೆಲ್ಲ ಇರುತ್ತೆ ಅಂತಿದ್ದೀರಾ. ಶಾಪಿಂಗ್ ಇದೆ, ಎಷ್ಟೊಂದು ಸ್ಟಾಲ್ಸ್ ಇದೆ ಗೊತ್ತಾ, ಅದು ಕೂಡ ವೆರಿ ಲೋಯೆಸ್ಟ್ ಪ್ರೈಸಲ್ಲಿ, ತುಂಬ ರೀಸನಬಲ್ ಪ್ರೈಸಲ್ಲಿ ಶಾಪಿಂಗ್ ಮಾಡ್ಬೋದು. ಈ ಕ್ಲಿಪ್ಸ್ ಎಲ್ಲ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ, ತುಂಬಾ ಕಡಿಮೆಗೆ ಸಿಗುತ್ತೆ ಇಲ್ಲಿ. ಇಲ್ಲೆಲ್ಲ ನೋಡಿ, ಈ ಕ್ಲಿಪ್ಸ್ ಎಲ್ಲ ಜಸ್ಟ್ 10 rupees-ಇಂದ ಸ್ಟಾರ್ಟ್ ಆಗುತ್ತೆ. 10, 20, 30, 50 ಹೀಗೆ ಸಪ್ರೇಟ್ ಇರುತ್ತೆ. ಹ್ಯೂಜ್ ಶಾಪಿಂಗು. ನಮ್ಮ ಹೆಣ್ಮಕ್ಳಂತೂ ವೀಕೆಂಡಲ್ಲಿ ಬಂದು ಫುಲ್ ಶಾಪಿಂಗ್ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ದೊಡ್ಡ ಶಾಪ್ ಇದೆ ಅಂತ. ಕಂಪ್ಲೀಟಾಗಿ ಇನ್ನು ಇಯರಿಂಗ್ಸ್ ಇದೆ, ಸ್ಟಿಕ್ಕರ್ಸ್ ಇದೆ, ಸೊ ಕ್ಲಿಪ್ಸ್ ಇದೆ, ಎಲ್ಲ ಸಿಗುತ್ತೆ. ಸಖತ್ತಾಗಿರೋ ಜುಮ್ಕಾಸ್ ಕೂಡ ಸಿಗುತ್ತೆ, ತುಂಬ ಕಡಿಮೆ ಪ್ರೈಸ್ ಇದೆ. ಆ್ಯಂಡ್ ಊಟಿ ಡ್ರೈ ಫ್ರೂಟ್ಸ್ ಕೂಡ ಇಲ್ಲಿ ಸಿಗುತ್ತೆ. ನಿಮಗೆ ಬೇಕಾಗಿರೋ ಪೆಪ್ಪರ್ಮೆಂಟ್ಸು ಎಲ್ಲ ಸಿಗುತ್ತೆ. ಇದೆಲ್ಲ ಜಸ್ಟ್ 20 rupees ಅಷ್ಟೇ ಒಂದು ಪ್ಯಾಕೆಟು. ನೀವೇನಾದರೂ ಕೇರಳ ಹಲ್ವಾ ಮತ್ತು ಉಪ್ಪಿನಕಾಯಿ ಪ್ರಿಯರಾಗಿದ್ದರೆ ಇಲ್ಲಿ ಬರಲೇಬೇಕು. ಮೈಸೂರು ಸ್ಪೆಷಲ್ ನಮ್ಕಿನ್ ಸಿಗ್ತಾ ಇದೆ ಇಲ್ಲಿ. ಅಷ್ಟೆಲ್ಲ ನೋಡಿ, ಈ ಉಪ್ಪಿನಕಾಯಿಗಳು ಸಕ್ಕತ್ತಾಗಿದೆ. ನಿಮಗೆ ಇಲ್ಲಿ ತುಂಬ ಚೆನ್ನಾಗಂತ ಅನಿಸುತ್ತೆ. ಯಾಕಂದರೆ ನೋಡಿ, ಹುಣಸೆ ಹಣ್ಣಿನ ಉಪ್ಪಿನಕಾಯಿ ಸಿಗುತ್ತೆ, ಹಾಗೆ ಗ್ರೀನ್ ಚಿಲ್ಲಿ ಪಿಕಲ್ ಸಿಗುತ್ತೆ, ಲೆಮನ್ ಪಿಕಲ್ ಸಿಗುತ್ತೆ, ಮ್ಯಾಂಗೋ ಪಿಕಲ್ ಸಿಗುತ್ತೆ, ರಾ ಮ್ಯಾಂಗಲ್ ಪಿಕಲ್ ಸಿಗುತ್ತೆ. ಎಷ್ಟೊಂದು ವೆರೈಟೀಸ್ ಆಫ್ ಪಿಕಲ್ಸು ಇಲ್ಲಿ ಸಿಗ್ತಾ ಇದೆ. ಆ್ಯಂಡ್ ಟಾಯ್ಸ್ ಎಲ್ಲನೂ ಕೂಡ ತುಂಬಾ ವೆರೈಟೀಸ್ ಇದೆ. ಮಕ್ಕಳಿಗೆ ಎಷ್ಟೊಂದು ಥರ ವೆರೈಟೀಸ್ ಆಫ್ ಟಾಯ್ಸ್ ಸಿಗುತ್ತೆ. ಈವನ್ ಗನ್ಸ್ ಕೂಡ ಸಿಗುತ್ತೆ. ನೀವಲ್ಲಿ ನೋಡ್ಬೋದು, ನನ್ನ ಬ್ಯಾಕ್ಗ್ರೌಂಡಲ್ಲಿ ಗನ್ ಕೂಡ ಅವರು ಇಟ್ಕೊಂಡಿದ್ದಾರೆ. ಮಕ್ಕಳಿಗೆ ಇಷ್ಟ ಆಗುವಂಥ ಟಾಯ್ಸ್ ತುಂಬ ಇದೆ. ಆ್ಯಂಡ್ ಕಡಿಮೆ ಪ್ರೈಸ್ಗೆ, ವೆರಿ ರೀಸನಬಲ್ ಆ್ಯಂಡ್ ಅಫೋರ್ಡಬಲ್ ಪ್ರೈಸ್ಗೆ ಸಿಗ್ತಾ ಇದೆ. ತುಂಬ ಬ್ಯೂಟಿಫುಲ್ ಕ್ಯೂಟ್ ಆಗಿರುವಂಥ ಟಾಯ್ಸ್ ಎಲ್ಲ ಇದೆ ಇಲ್ಲಿ. ಇಲ್ಲಿ ನೋಡಿ, ಓ ಮೈ ಗಾಡ್, ನಿಮಗೇನಾದರೂ ಮಾಸ್ಕ್ ಎಲ್ಲ ಬೇಕಂದರೆ ಎಷ್ಟೊಂದು ವೆರೈಟೀಸ್ ಆಫ್ ಮಾಸ್ಕ್ ಸಿಗುತ್ತೆ. ಜಸ್ಟ್ 50 rupees, ತುಂಬ ಕಮ್ಮಿ ರೂಪಾಯಿಗೆನೇ ನಿಮಗೆ ಇಲ್ಲಿ ಟಾಯ್ಸ್ ಸಿಗುತ್ತೆ. ಮಕ್ಕಳಿಗೆ ಆಟ ಆಡ್ಕೊಳ್ಳೋಕ್ಕೆ ಸಿಕ್ಕಾಪಟ್ಟೆ ವೆರೈಟೀಸ್ ಆಫ್ ಟಾಯ್ಸ್ ಇದೆ. ಆ್ಯಂಡ್ ಈಗ ಚಳಿಗಾಲ ಸ್ಟಾರ್ಟ್ ಆಗ್ತಾ ಇದೆ, ಈ ಥರದ್ದೆಲ್ಲ ಸಿಗ್ತಾ ಇದೆ. ತುಂಬಾ ಶಾಪಿಂಗ್ ಮಾಡ್ಬೋದು, ಅದು ಕಡಿಮೆ ಪ್ರೈಸಲ್ಲಿ ಅನ್ನೋದು ತುಂಬಾ ಇಂಟ್ರೆಸ್ಟಿಂಗ್ ವಿಷಯ. ಇಲ್ಲಿ ತುಂಬಾ ಗೇಮ್ಸ್ ಇದೆ ನೋಡಿ, ಈ ಥರದ್ದು ಕೂಡ ನೀವು ಮಾಡ್ಬೋದು. ತುಂಬಾ ಗೇಮ್ಸ್ ಇದೆ, ವೆರೈಟೀಸ್ ಆಫ್ ಗೇಮ್ಸ್ ಇದೆ. ನಾನಂತೂ ವಿನ್ ಆಗ್ಬಿಟ್ಟೆಪ್ಪ. ನೀವೇನು ಮಾಡ್ತಿರೋ ಗೊತ್ತಿಲ್ಲ. ಸೊ ಟ್ರೈ ಮಾಡಿ ನೀವು ಹೋದಾಗಲೂ ಕೂಡ. ನಾನು ಅಂದ್ಕೊಂಡಿರಲಿಲ್ಲ ಅಟ್ಲೀಸ್ಟ್ ಅಷ್ಟರವರೆಗೆ ಹೋಗುತ್ತೆ ಅಂತ. ಈವನ್ ನಾನು ಈ ಬುಲೆಟ್ ಶೂಟ್ನು ಕೂಡ ಟ್ರೈ ಮಾಡಿದೆ, ಇದು ಕೂಡ ಚೆನ್ನಾಗಿತ್ತು. ಸಖತ್ ಮಜಾ ಅನಿಸೋಂಥ ಗೇಮ್ಸ್ ತುಂಬ ಇದೆ ಇಲ್ಲಿ. ನಾನು ನಿಮಗೆ ಸ್ಯಾಂಪಲ್ ಅಂತ 1-2 ಗೇಮ್ಸ್ ಅಷ್ಟೇ ತೋರಿಸ್ತಾ ಇದ್ದೀನಿ, ಬಟ್ ಇಲ್ಲಿ ತುಂಬ ಇದೆ. ಸೊ ಗೆಲ್ಲಿಲ್ಲ ಒಂದು ಗೇಮನ್ನು. ಬರೀ ಇಷ್ಟೇ ಅನ್ಕೋಬೇಡಿ, ತಿನ್ನೋಕ್ಕೆ ಚಾಟ್ಸ್ ಎಲ್ಲ ಸಿಗುತ್ತೆ ಇಲ್ಲಿ. ಎಷ್ಟು ವೆರೈಟೀಸ್ ಆಫ್ ಚಾಟ್ಸ್ ಇದೆ ಗೊತ್ತಾ. ಫುಲ್ ಆಟ ಆಡಿಕೊಂಡು ಜೊತೆಗೆ ಊಟನೂ ಮಾಡ್ಕೋಬೋದು ನೀವು ಇಲ್ಲಿ. ತುಂಬಾನೇ ನಿಮಗೆ ಫುಡ್ ಸ್ಟಾಲ್ಸ್ ಇದೆ ಇಲ್ಲಿ. ಸ್ಕೇರಿ ಹೌಸ್ ಕೂಡ ಇದೆ, ಮಿಸ್ ಮಾಡ್ಕೋಬೇಡಿ. ನಿಜಕ್ಕೂ ಸ್ಕೇರಿ ಆಗಿತ್ತು, ಸಿಕ್ಕಾಪಟ್ಟೆ ಭಯ ಆಯಿತು, ಬಟ್ ಇಟ್ ವಾಸ್ ಫನ್ ಅಂತ ಹೇಳ್ಬೋದು. ಆರ್ಟಿಫಿಷಿಯಲ್ ಪೂಲ್ ಕೂಡ ಮಾಡಿದ್ದಾರೆ ಇಲ್ಲಿ. ಸಖತ್ತಾಗಿ ಎಂಜಾಯ್ ಮಾಡ್ತಿದ್ರು ಪುಟಾಣಿ ಮಕ್ಕಳೆಲ್ಲನೂ. ಇದರಲ್ಲಿ ಮಕ್ಕಳು ಆಟ ಆಡೋಕ್ಕೆ ಸಿಕ್ಕಾಪಟ್ಟೆ ಬೇರೆ ವೆರೈಟೀಸ್ ಆಫ್ ಇದಿದೆ. ಕಾರ್ ಇದೆ, ಚೋಟಾ ಭೀಮ್ ಇದೆ, ಜೊತೆಗೆ ನೋಡಿ ಹೆಲಿಕಾಪ್ಟರ್ ಇದೆ. ಹಾಗೆ ಮಕ್ಕಳೆಲ್ಲ ತಿನ್ನೋಕ್ಕೆ
ಕುಡಿಯೋಕ್ಕೆ ಎಲ್ಲ ಒಳ್ಳೆ ಇದಿದೆ ನೋಡಿ. ಪಾಪ್ಕಾರ್ನ್ ಇದೆ, ಐಸ್ ಕ್ರೀಮ್ ಇದೆ ಆ್ಯಂಡ್ ಆಲೂ ಟ್ವಿಸ್ಟರು ತುಂಬ ಇಷ್ಟ ಎಲ್ಲರಿಗೂ. ಆ್ಯಂಡ್ ಜಾಯಿಂಟ್ ವೀಲ್ಗೆ ಹೋಗೋರು ಫುಲ್ ಎಂಜಾಯ್ ಮಾಡ್ಬೋದು. ಅತ್ಯಂತ ಎತ್ತರದ ಜಾಯಿಂಟ್ ವೀಲ್ ಇಲ್ಲಿದೆ, ಸಿಕ್ಕಾಪಟ್ಟೆ ಹೈಟ್ ಇರುವಂಥ ಜಾಯಿಂಟ್ ವೀಲು. ನನಗೆ ನೋಡ್ಬಿಟ್ಟೆ ಭಯ ಆಗೋಯ್ತು, ಇನ್ನು ಎಂಜಾಯ್ ಮಾಡಿದೆ ನಾನು ಕೂಡ. ಆ್ಯಂಡ್ ಮಕ್ಕಳಿಗೆ ಇಲ್ಲಿ ಹತ್ತಿ ಇಳಿದು ಕುಂಡು ಜಂಪ್ ಮಾಡೋಕ್ಕೆ ಈ ಥರದ್ದು ಕೂಡ ಇದೆ. ಸೊ ಸಿಕ್ಕಾಪಟ್ಟೆ ಎಂಜಾಯ್ ಮಾಡುವಂಥ ಸಿಕ್ಕಾಪಟ್ಟೆ ಐಟಮ್ಸ್ ಇಲ್ಲಿದೆ. ಸಿಕ್ಕಾಪಟ್ಟೆ ದೊಡ್ಡದಾಗಿರುವಂಥ ಸ್ಪೀಡಾಗಿ ತಿರುಗುವಂಥ ಹೈಟ್ಗೆ ಹೋಗೋಂಥ ಕೊಲಂಬಸ್ ಬೇಕಾ? ಬನ್ನಿ ಹಾಗಾದರೆ ಇಲ್ಲಿ ಏನು ಸಖತ್ತಾಗಿದೆ ಗೊತ್ತಾ, ಭಯ ಆಗುತ್ತೆ ಬಟ್ ಮಜವಾಗಿತ್ತು. ಆ್ಯಂಡ್ ಈ ಗ್ಯಾಪಲ್ಲಿ ಒಂದು ಕ್ಯಾಂಡಿನೂ ಕೂಡ ತಿಂದಾಯಿತು, ಸಖತ್ತಾಗಿತ್ತು ಕಾಟನ್ ಕ್ಯಾಂಡಿ. ಆ್ಯಂಡ್ ನೋಡಿ ಅಬ್ಬಾ, ಈ ಬ್ರೇಕ್ ಡ್ಯಾನ್ಸ್ದು ಹೇಳ್ತೀನಿ, ಇಲ್ಲ ನೀವು ನೋಡಬೇಕು, ನನಗೂ ಹೇಗೆ ಎಕ್ಸ್ಪೀರಿಯನ್ಸ್ ಮಾಡಿದೆ ಅಂತ ಹೇಳ್ಬಿಟ್ಟು ಅದು ಕೂಡ ತೋರಿಸ್ತೀನಿ. ಇನ್ನು ಸಿಕ್ಕಾಪಟ್ಟೆ ಫನ್ ಗೇಮ್ಸ್ ಇದೆ, ಎಲ್ಲ ಗೇಮ್ಸ್ದು ಒನ್ ಬೈ ಒನ್ ತೋರಿಸ್ತೀನಿ ಬನ್ನಿ. ಬೇರೆ ಗೇಮ್ಸ್ ಎಲ್ಲ ಭಯ ಆಗತ್ತೆ ಅಂದರೆ ಕೂಲಾಗಿ ಮಕ್ಕಳನ್ನ ಕರ್ಕೊಂಡು ಈ ಡ್ರ್ಯಾಗನ್ ಟ್ರೈನ್ ಹತ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸಿಕ್ಕಾಪಟ್ಟೆ ನನಗೆ ಟೆನ್ಷನ್ ಆಗಿದ್ದು ಅಂತ ಹೇಳಿದ್ರೆ ಇದೆ ಅಂತ ಹೇಳ್ಬೋದು. ಬ್ರೇಕ್ ಡ್ಯಾನ್ಸು, ಶೇಕ್ ಡ್ಯಾನ್ಸು, ಯಪ್ಪ ಆ ಕಡೆ ಈ ಕಡೆ ನಿಜವಾಗ್ಲೂ ಎಲ್ಲ ಬ್ರೇಕ್ ಆದಂಗೆ ಆಯಿತು. ಸಿಕ್ಕಾಪಟ್ಟೆ ಜೋರಾಗಿತ್ತು. ಆ್ಯಂಡ್ ನೀವೇನಾದರೂ ಸಿಕ್ಕಾಪಟ್ಟೆ ಅಡ್ವೆಂಚರು, ಥ್ರಿಲ್ಲಿಂಗ್ ಗೇಮ್ಸ್ ಇಷ್ಟಪಡ್ತೀರಾ, ಫನ್ ಗೇಮ್ಸ್ ಅಂದರೆ, ಸೊ ಆರಾಮ್ಸೆ ಇದಕ್ಕೆ ಬಂದು ಜಾಯ್ನ್ ಆಗಿ. ಸೊ ಫಸ್ಟ್ ಹೋಗಿ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿ. ನಾನಂತೂ ಖುಷಿಪಟ್ಟೆ, ಆಚೆ ಬರೋಷ್ಟೊತ್ತಿಗೆ ಎಲ್ಲ ಬ್ರೇಕು ಶೇಕು ಆಗಿತ್ತು ಅಂತ ಹೇಳ್ಬೋದು. ಸೊ ಚೆನ್ನಾಗಿತ್ತು, ಮಜವಾಗಿತ್ತು. ಸೊ ಇದನ್ನು ಮಿಸ್ ಮಾಡ್ಕೋಬೇಡಿ, ಬ್ರೇಕ್ ಡ್ಯಾನ್ಸ್ ಆ್ಯಂಡ್ ಶೇಕ್ ಡ್ಯಾನ್ಸ್ ಇಲ್ಲಿ ಹೋದಾಗ ಸಖತ್ ಥ್ರಿಲ್ಲಿಂಗ್ ಆಗಿತ್ತು. ಯಪ್ಪ ಏನು ಎಕ್ಸ್ಪೀರಿಯನ್ಸ್ ಗೊತ್ತಾ, ನಿಜವಾಗ್ಲೂ ಮಿಸ್ ಮಾಡ್ಕೋಬೇಡಿ. ನೀವೇನಾದರೂ ಇಲ್ಲೇ ಹತ್ತಿರದಲ್ಲಿದ್ದರೆ ಅಥವಾ ನೀವು ಅಲ್ಲಿ ಹೋಗಬೇಕು ಅಂತ ಇಷ್ಟಪಟ್ಟರೆ ಸಾಯಂಕಾಲ 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಓಪನ್ ಇರುತ್ತೆ. ಸೊ ಹೋಗ್ಬೋದು, ಈ ಎಲ್ಲ ಗೇಮ್ಸನ್ನು ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಆಮೇಲೆ ಕೊಲಂಬಸ್ನ ಮಿಸ್ ಮಾಡ್ಕೋಬೇಡಿ, ಸಿಕ್ಕಾಪಟ್ಟೆ ಹೈಟಿಗೆ ಕರ್ಕೊಂಡು ಹೋಗುತ್ತೆ. ಇದಂತೂ ಇನ್ನೂ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು, ಸಿಕ್ಕಾಪಟ್ಟೆ ಥ್ರಿಲ್ಲಿಂಗ್ ಆಗಿತ್ತು. ನಾನಂತೂ ಎಂಜಾಯ್ ಮಾಡಿದೆ, ನೀವು ಕೂಡ ಮಿಸ್ ಮಾಡ್ಕೋಬೇಡಿ. ಕೊಲಂಬಸ್ ಸಖತ್ ಹೈಟಿಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿರೋವಂಥ ಈ ಎಕ್ಸಿಬಿಷನಲ್ಲಿರುವಂಥ ಕೊಲಂಬಸ್ಸು ತುಂಬ ಚೆನ್ನಾಗಿರುತ್ತೆ. ಪ್ರಾಣಿ ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಗೇಮ್ಸ್ ಆಡೋಕ್ಕೆ ವೆರೈಟೀಸ್ ಇದೆ ಇಲ್ಲಿ. ಛೋಟಾ ಭೀಮು, ಬೈಕು, ಹೆಲಿಕಾಪ್ಟ್ರು ಅಂತ ವೆರೈಟೀಸ್ ಸಿಗುತ್ತೆ. ತುಂಬಾ ಎಂಜಾಯ್ ಮಾಡ್ಬೋದು. ಮಕ್ಕಳನ್ನ ಇಲ್ಲಿ ಕರ್ಕೊಂಡು ಬಂದರೆ ಅಂತೂ ಅವರು ತುಂಬ ಖುಷಿ ಪಡ್ತಾರೆ. ನಾನಂತೂ ಕೊಲಂಬಸ್ ಆಡಿ ಸುಸ್ತಾಗಿ ಕೊನೆಗೆ ಮಸಾಲ ಸೋಡಾ ಕುಡ್ಕೊಂಡು ಬಂದೆ. ಸೊ ಫುಲ್ ಎಂಜಾಯ್ ಮಾಡಿದೆ. ನೀವು ಹೋಗಿ ವಿಸಿಟ್ ಮಾಡಿ.